ಪ್ರಣಾಮಗಳು ತಂದೆ. ಬಾ ತ್ರಿಶಿರಸ. ಏನು ಯೋಚಿಸುತ್ತಿರುವಿರಿ ತಂದೆ? ನಿನ್ನ ಚಿಕ್ಕಪ್ಪನ ಸಾವಿಗಾಗಿ ದುಃಖಿಸುತ್ತಿದ್ದೇನೆ ಕುಮಾರ. ತಂದೆ, ನನ್ನ ಚಿಕ್ಕಪ್ಪ ಕುಂಭಕರ್ಣ ಪರಾಕ್ರಮಿಯಾಗಿದ್ದರು, ರಾಕ್ಷಸ ಕುಲಕ್ಕೆ ಭೂಷಣರಾಗಿದ್ದರು. ರಣರಂಗದಲ್ಲಿ ಪರಾಕ್ರಮದಿಂದ ಹೋರಾಡಿ ವೀರ ಮರಣ ಹೊಂದಿದರು. ಅದಕ್ಕಾಗಿ ನಮಗೆಲ್ಲ ದುಃಖವಾಗುವುದು ಸಹಜ. ಆದರೆ ನಿಮ್ಮಂತಹ ಧೀಮಂತರು ದುಃಖಿಸುತ್ತಾ ಕೂಡುವುದಿಲ್ಲ. ತ್ರಿಲೋಕವನ್ನು ಏಕಾಂಗಿಯಾಗಿ ಗೆಲ್ಲಬಲ್ಲ ಸಾಮರ್ಥ್ಯವುಳ್ಳ ನೀವು ಸಾಮಾನ್ಯರಂತೆ ಶೋಕದಲ್ಲಿ ಮುಳುಗುವುದು ತರವಲ್ಲ ತಂದೆ. ಕುಮಾರ, ಯುದ್ಧಕ್ಕೆ ಹೋದವರೆಲ್ಲ ಪರಮವೀರರೇ, ಆದರೆ ಅವರೆಲ್ಲ ಹತರಾದರು. ಹೌದು ತಂದೆ, ಹತರಾದರು. ಕಾರಣ ಅವರ ಶೌರ್ಯ ಪರಾಕ್ರಮಗಳಿಗೆ ಇತಿಮಿತಿ ಇತ್ತು. ಆದರೆ ನಿಮ್ಮ ಶೌರ್ಯ ಅಪರಿಮಿತವಾದದ್ದು. ನಿಮ್ಮಲ್ಲಿ ದಿವ್ಯಾಸ್ತ್ರಗಳಿವೆ. ನಿಮಗೆ ಹಲವು ವಿಜಯಗಳ ಹಿನ್ನೆಲೆ ಇದೆ. ದೇವತೆಗಳ ವರಬಲವಿದೆ. ಸರ್ವಾಯುಧ ಸಂಪನ್ನರಾದ ನೀವು ಆ ರಾಮನನ್ನು ಜಯಿಸಲು ಸಮರ್ಥರಾಗಿರುವಿರಿ.